ಬೀದರ್ನಲ್ಲಿ ಇವತ್ತು ಬೆಳಗ್ಗೆ ಅಂದರೆ ಮಧ್ಯಾಹ್ನಕ್ಕೂ ಮುಂಚಿತವಾಗಿ ನಡೆದಿರತಕ್ಕಂತಹ ಘಟನೆ 10:55 ಸುಮಾರಿಗೆ ಆಗಿರುವಂತಹ ಘಟನೆ ನಿಜಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿ ಹಿಂಗೂ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸಿದೆ. ಬೇರೆ ಯಾವ್ಯಾವುದೋ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿರುವಂತಹ ರಾಜ್ಯಗಳಲ್ಲಿ ಇಂಥದ್ದೆಲ್ಲ ಘಟನೆಗಳು ನಡೆಸಿದ್ದಾವೆ ಅನ್ನೋದ್ರ ಬಗ್ಗೆ ವರದಿಗಳನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಇಲ್ಲಿ ನಡೆದಿರುವಂಥದ್ದು ಬೀದರ್ನಲ್ಲೇ ನಡೆದಿರುವಂತಹ ಘಟನೆ. ಡಕಾಯಿತರು ನಡೆಸಿರತಕ್ಕಂತಹ ಕೆಲಸವನ್ನು ಕೃತ್ಯವನ್ನು ನೋಡಿದ್ರೆ ಒಬ್ಬರು ಅಲ್ಲಿ ಸತ್ತು ಬಿದ್ದಿರುವಂಥದ್ದು. ಮತ್ತೊಂದು ಕಡೆ ನೋಡಿ, ಹಣದ ಬ್ಯಾಗನ್ನು ಹೊತ್ಕೊಂಡು ಹೋಗೋದಕ್ಕೆ ಆಗದೆ ಅದು ಕೆಳಗಡೆ ಉರುಳಿ ಬೀಳುತ್ತೆ. ನಂತರ ಕಷ್ಟಪಟ್ಟು ಎತ್ಕೊಳ್ತಾನೆ, ಬೈಕ್ ಮೇಲೆ ಇಡ್ತಾನೆ, ಬೈಕ್ ಸಮೇತವಾಗಿ ಅದು ಉರುಳಿ ಬೀಳೋದಕ್ಕೆ ಆಗುತ್ತೆ. ಇಡೀ ಸುತ್ತಮುತ್ತ ಜನ ನೋಡ್ತಾ ಇದ್ದಾರೆ ಇಷ್ಟೆಲ್ಲ ಆದಾಗ. ಯಾಕಂದರೆ ಆಲ್ರೆಡಿ ಒಬ್ಬರನ್ನ ಗುಂಡು ಹಾರಿಸಿ ಕೊಂದಿರೋದ್ರಿಂದಾಗಿ ಯಾರು ಕೂಡ ಇವರ ಹತ್ತಿರಕ್ಕೆ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ. ಆದರೆ ಏನು ಹೇಳಬೇಕಿದಕ್ಕೆ? ಇಲ್ಲಿ ಬಹಳಷ್ಟು ಅನುಮಾನಗಳು ಮೂಡ್ತವೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ನಿಂತಿರುವಂತಹ ಕಾರು, ಅದರ ಮುಂಭಾಗದಲ್ಲಿ ನಿಂತಿರುವಂತಹ ಬೈಕು, ಕಾರ್ನ ಹಿಂಭಾಗದಲ್ಲಿ ಏನು ವ್ಯಾನನ್ನು ತೆಕ್ಕೊಂಡ್ಬಂದರು, ಅದರ ಹಿಂಭಾಗದಲ್ಲಿ ಸತ್ತು ಬಿದ್ದಿರತಕ್ಕಂತಹ ಸಿಬ್ಬಂದಿ. ಗನ್ಮ್ಯಾನ್ ಇಲ್ಲದೆ ಹಣ ತುಂಬೋದಕ್ಕೆ ಬಂದಿದ್ದು ಯಾಕೆ? ಯಾವುದೇ ATMಗೆ ಹಣ ತುಂಬಿಸೋದಕ್ಕೆ ಬರುವಾಗ ಗನ್ಮ್ಯಾನ್ ಇರಬೇಕು ಅನ್ನುವಂಥದ್ದನ್ನು ನಿಯಮಗಳ ರೀತಿಯಲ್ಲಿ ರೂಪಿಸಲಾಗಿದೆ. ಭದ್ರತೆ ಅತ್ಯಗತ್ಯ. ಯಾಕಂದರೆ ಅಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ. ಯಾರು ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ. ಒಬ್ಬ ಗನ್ಮ್ಯಾನ್ ಇರಬೇಕು, ಆತನ ಹತ್ರ ಲೋಡೆಡ್ ಗನ್ ಇರುತ್ತೆ. ಅಂಥದ್ದೊಂದು ವ್ಯವಸ್ಥೆ ಗನ್ಮ್ಯಾನ್ ಇಲ್ಲದಿರುವಂಥದ್ದು ಇಲ್ಲದೇ ಇದ್ರು ಅಲ್ಲಿ ಇವತ್ತು ಗನ್ಮ್ಯಾನ್ ಬರೋದಿಲ್ಲ ಅಂತೇಳಿ ಗೊತ್ತಿದ್ದೆ ಇವ್ರುಗಳು ಬಂದು ಹಾಗಾದ್ರೆ ದಾಳಿ ನಡೆಸಿದ್ರ ಅಂಥದ್ದೊಂದು ಮಾಹಿತಿಯನ್ನು ಇವ್ರಿಗೆ ಕೊಟ್ಟವ್ರಿಗೆ ಯಾರು? ಹಾಗಾದ್ರೆ ಗನ್ಮ್ಯಾನ್ ಇಲ್ಲ ಅಂತೇಳಿ ಗೊತ್ತಿದ್ದೇನೆ ಇವರು ಬಂದು ದಾಳಿ ನಡೆಸಿದ್ರ? ದಾಳಿ ನಡೆಸುವ ಮೊದಲೇ ಡಕಾಯಿತರು ಪ್ರೀ ಪ್ಲಾನ್ ಮಾಡಿದ್ರ? ಅಂದ್ರೆ ಪ್ರತಿನಿತ್ಯ ಇಲ್ಲಿ ಹೇಗೆ ನಡೆಯುತ್ತೆ, ಯಾವ ಹೊತ್ತಿನಲ್ಲಿ ಬಂದು ಇವರು ದುಡ್ಡು ತಗೊಂಡು ಹೋಗ್ತಾರೆ, ಯಾವ ಹೊತ್ತಿನಲ್ಲಿ ದುಡ್ಡು ತರ್ತಾರೆ, ಇವೆಲ್ಲವೂ ಕೂಡ ಗೊತ್ತಿತ್ತ? ಹಾಗಾದ್ರೆ ಬ್ಯಾಂಕ್ನಿಂದ ಹಣದ ಟ್ರಂಕ್ ತರುವ ವೇಳೆಗೆ ಡಕಾಯಿತರು ಬಂದಿದ್ದು ಹೇಗೆ? ಬ್ಯಾಂಕ್ನಿಂದ ಅವರು ಟ್ರಂಕ್ ತಗೊಂಡ್ಬರ್ತಾರೆ, ಅಷ್ಟೊತ್ತಿಗೆ ಕರೆಕ್ಟಾಗಿ ಡಕಾಯಿತರು ಬರ್ತಾರೆ. ಅದು ಏನು ಹಣವನ್ನು ತೆಗೆದುಕೊಂಡು ಹೋಗಬೇಕಾಗಿದ್ದಂತಹ ಗಾಡಿ ಏನಿದೆ ಅದರ ಹಿಂಭಾಗದಲ್ಲಿ ಅವಿತಿರ್ತಾರೆ, ಅಲ್ಲಿಂದ ಶೂಟ್ ಮಾಡ್ತಾರೆ. ಹೇಗೆ ಸಾಧ್ಯ ಇದೆ ಅಲ್ಲ? ATM ವಾಹನದ ಮುಂದೆ ಮೊದಲೇ ಬೈಕ್ ತಂದು ನಿಲ್ಲಿಸುವಂತಹ ಧೈರ್ಯ ಹೇಗೆ ಬಂತು ನೋಡಿ? ಆತನಿಗೆ ವೆರಿ ಕ್ಲಿಯರ್ ಆಗಿ ಆ ವೆಹಿಕಲ್ ಅಲ್ಲಿ ಬಂದು ನಿಂತಿದೆ, ಅದರ ಎದುರುಗಡೆನೆ ಬಂದು ಬೈಕ್ ನಿಲ್ಲಿಸ್ಕೊಂಡಿದ್ದಾರೆ ಮತ್ತು ಅದನ್ನು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಭಾರ ಇದೆ ಅದು. ಬ್ಯಾಂಕ್ನಿಂದ ಹಣ ತರ್ತಾ ಇದ್ದಂತೆ ದಾಳಿ ಆಗಿದೆ. ಇದೇ ಟೈಮಿಗೆ ಹಣ ಬರುತ್ತೆ ಅಂತ ಹೇಗೆ ಗೊತ್ತಿತ್ತು? ಎಕ್ಸಾಕ್ಟ್ ಇದೇ ಟೈಮ್ಗೆ ಹಣ ಬರುತ್ತೆ ಅನ್ನೋದು ಇವ್ರಿಗೆ ಹೇಗೆ ಗೊತ್ತಿತ್ತು? ಅಂದರೆ ಎಲ್ಲವೂ ಕೂಡ ಕೇವಲ ಇವರಿಬ್ಬರೇ ವ್ಯಕ್ತಿಗಳು ಇರೋದಕ್ಕೆ ಸಾಧ್ಯನಾ? ಇವರಿಂದ ಆಚೆಗೆ ಬೇರೆನ್ಯಾರಾದ ವ್ಯಕ್ತಿಗಳು ಇದರಲ್ಲಿ ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ. ಒಬ್ಬ ಸಾವಿಗೀಡಾಗಿದ್ದಾರೆ ಅಮಾಯಕ, ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಬರ್ತಾರೆ, ಹಾಡಹಗಲಿ ಗುಂಡಿನ ದಾಳಿ ಮಾಡ್ತಾರೆ, ಕೊಲ್ತಾರೆ, ನಂತರ ಅಲ್ಲಿಂದ ನಗರದ ಹೃದಯ ಭಾಗದಿಂದ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಈ ರಾಬರಿ ಬಗ್ಗೆ ರಾಜಕೀಯವೂ ಕೂಡ ಜೋರಾಗಿದೆ. ಬೀದರ್ ದರೋಡೆಯನ್ನ ಟೀಕೆ ಮಾಡಿದೆ ಬಿಜೆಪಿ, ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅವಶ್ಯವಾಗಿ ಇಲ್ಲಿ ಸರ್ಕಾರ ಟಾರ್ಗೆಟ್ ಆಗೇ ಆಗುತ್ತೆ. ಕಾನೂನು ಸುವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಬಂದೇ ಬರುತ್ತೆ. ಕರ್ನಾಟಕವನ್ನು ತಾಲಿಬಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿಯವರು ಹೇಳ್ತಾರೆ. ಇವ್ರಿಗೆ ಇದ್ದಕ್ಕಿದ್ದಂಗೆ ಇದನ್ನ ಹೈಪ್ ಪರಾಕಾಷ್ಠೆಯಲ್ಲಿ ತರಬೇಕಾದ್ರೆ ತಾಲಿಬಾನ್ ಮಾಡ್ತಿದೆ ಅಂತ ಹೇಳ್ಬಿಡೋದು. ಈ ಸ್ವರೂಪದಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಾಜಕತೆಯ ದುರಾಡಳಿತದಲ್ಲಿ ಅಪರಾಧಿಗಳಿಗೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಬಗ್ಗೆ ಕ್ಯಾರಿ ಇಲ್ಲ ಅಂತ ಹೇಳ್ಕೊಂಡು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಗೃಹ ಮಂತ್ರಿಗಳೇ ಇವರು ಅಮಾಯಕರು, ಮಾನಸಿಕ ಅಸ್ವಸ್ಥರು. ಯಾಕಂದ್ರೆ ಅವರು ಹಿಂದೆ ಕೆಲವರಿಗೆ ಅಮಾಯಕರು ಅಂತ ಹೇಳಿದ್ದಂಥದ್ದು, ಇದಕ್ಕಾಗಿಯೇ ಕೇಳಿದ್ದಾರೆ ಅಮಾಯಕರು, ಮಾನಸಿಕ ಅಸ್ವಸ್ಥರು ಅಂತ ಕೇಳಿದ್ದಾರೆ. ಪೊಲೀಸರ ಭಯವಿಲ್ಲ, ಕಾನೂನಿಗೆ ಕ್ಯಾರೆ ಇಲ್ಲ, ಸರ್ಕಾರ ಇಲ್ಲವೇ ಇಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಅಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ನಡೆದಿದೆ ಇದು. ಕರ್ನಾಟಕ ರಾಜ್ಯವನ್ನು ಜಂಗಲ್ ರಾಜ್ಯವಾಗಿ ಮಾಡಿದ್ದೀರಿ ಅಂತ ಹೇಳ್ಕೊಂಡು ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಯಾಕಂದ್ರೆ ನಿಜಕ್ಕೂ ಕೂಡ ಜಂಗಲ್ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಈ ರೀತಿಯಾಗಿ ಹಾಡಹಗಲೇ ಬಂದು ಅದು ಕೊಲೆ ಮಾಡಿ, ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ದರೋಡೆಗಳಾಗಿರುವಂಥ ನೋಡಿದ್ವಿ. ಅದು ಬ್ಯಾಂಕಿಂದ ಕ್ಯಾಶ್ ತಗೊಂಡು ಬಂದಾಗ ಕೆಲವು ಗ್ಯಾಂಗ್ಗಳು ಅದನ್ನ ಕೆಲಸ ಮಾಡ್ತವೆ. ಒಂದು ಗಮನವನ್ನು ಬೇರೆಡೆಗೆ ಸೆಳೆಯುವಂತೆ ಮಾಡಿ ಒಂದು 500 ರೂಪಾಯಿ ನೋಟನ್ನು ಬಿಸಾಕಿ ಅದನ್ನು ನೋಡ್ತಿದ್ದಾಗ ಈ ಕಡೆ ದುಡ್ಡಿನ ಬ್ಯಾಗ್ನ ಜೊತೆಗೆ ಓಡಿ ಹೋಗಿರುವಂಥ ಅನೇಕ ಘಟನೆಗಳಿದ್ದಾವೆ. ಅದಕ್ಕೆ ಪೂರಕವಾಗಿರುವಂಥ ಗ್ಯಾಂಗ್ಗಳು ಕೆಲಸ ಮಾಡ್ತವೆ. ಆದರೆ ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಗುಂಡು ಹೊಡೆದು ಕೊಂದು ಅಲ್ಲಿಂದ ಹೋಗಿರುವಂಥದ್ದು. ಅಪರಾಧ ಮಾಡುವವರಿಗೆ ಯಾರದೇ ಭಯ ಇಲ್ಲದಂತಾಗಿದೆ ಅಂತೇಳಿ ಬೊಮ್ಮಾಯಿಯವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಆಡಳಿತ ನಡೆಸುವವರಿಗೆ ಕುರ್ಚಿಯ ಚಿಂತೆ,
ಪೊಲೀಸರ ಮೇಲೆ ನಿಯಂತ್ರಣ ಇಲ್ಲ ಅಂತೇಳಿ ಟೀಕೆಯನ್ನು ಮಾಡಿದ್ದಾರೆ. ಇವರಿಗೆ ಕುರ್ಚಿ ಚಿಂತೆಯಲ್ಲಿ ಇವರೆಲ್ಲ ಮುಳುಗಿದ್ದಾರೆ, ಪೊಲೀಸರ ಮೇಲೆ ಇವರಿಗೆ ನಿಯಂತ್ರಣ ಇಲ್ಲ ಅಂತೇಳಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಹೀಗೆ ಇಲ್ಲಿ ಕೇವಲ ಇದು ಆರೋಪಕ್ಕೆ ಆರೋಪ ಅಲ್ಲ, ಇಲ್ಲಿ ಇರುವಂಥ ವಿಚಾರ ನಮ್ಮ ಬ್ಯಾಂಕ್ಗಳಿಂದ ಹಣ ತೆಗೆದುಕೊಂಡಿರು ಹೋಗ್ತಾ ಇರುವಂಥ ಸಿಬ್ಬಂದಿ ಎಷ್ಟು ಸೇಫ್, ಅಂಥದ್ದೊಂದು ಘಟನೆ ಆಗಬೇಕಂದ್ರೆ ಒಬ್ಬನ ಸಾವಾಗಬೇಕಾ? ಈ ರೀತಿಯಾದಂತಹ ಕೃತ್ಯ ಬೀದರ್ನಲ್ಲಿ ನಡೆದಿರುವಂತಹ ಕೃತ್ಯ ಒಂದು ಇಮಿಡಿಯೇಟ್ ಆಗಿ ಅವರುಗಳನ್ನು ಆ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಬೇಕು, ಅವರನ್ನು ಶಿಕ್ಷೆ ಗುರಿಪಡಿಸಬೇಕು, ಇದೆಲ್ಲ ಒಂದು ಭಾಗ. ಇನ್ನೊಂದು ಸುರಕ್ಷತೆಯ ಪ್ರಶ್ನೆಯೂ ಕೂಡ ಇದೆ. ಆ ಸುರಕ್ಷತೆಯನ್ನು ಸರ್ಕಾರ ಹೇಗೆ ಎನ್ಶ್ಯೂರ್ ಮಾಡುತ್ತೆ ಅನ್ನೋದು ಕೂಡ ನೋಡಬೇಕು. ಹಾಗೆಯೇ ಈ ಕಂಪನಿ ಯಾವ ದುಡ್ಡು ಸಾಗಿಸೋದರ ಗುತ್ತಿಗೆಯನ್ನು ಪಡೆದಿರುವಂಥ ಕಂಪನಿಯ ಜವಾಬ್ದಾರಿ, ಅವರ ಹೊಣೆಗಾರಿಕೆಯೂ ಕೂಡ ಇಲ್ಲಿ ಬಹಳ 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 ಮುಖ್ಯವಾಗಿರುವಂಥದ್ದು. ಯಾಕೆ ಗನ್ಮ್ಯಾನ್ ಅನ್ನು ಇಟ್ಟಿರಲಿಲ್ಲ ಅನ್ನೋದನ್ನು ಅವರು ಕೂಡ ಹೇಳಲೇಬೇಕಾಗುತ್ತೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.